ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 2023-24ನೇ ಸಾಲಿನ ಸೆಟ್ ಪರೀಕ್ಷೆಯಲ್ಲಿ ಕೊಟ್ಟಿರುವಂತಹ ಒಂದು ಮೆಂಟಲ್ ಎಬಿಲಿಟಿಯ ಪ್ರಶ್ನೆಯನ್ನು ಇವತ್ತು ನಾನು ಬಿಡಿಸ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಆ ಒಂದು ಪ್ರಶ್ನೆ ಯಾವುದು ಅನ್ನೋದನ್ನು ಮೊದಲಿಗೆ ನೋಡ್ತಾ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಆ ಪ್ರಶ್ನೆ ಹೀಗಿದೆ. ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದಾರೆ. ವಿವಿಧ ಆಸಕ್ತ ಹವ್ಯಾಸದ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ವಿವರ ಈ ಕೆಳಗಿನಂತಿದೆ ಅಂಥೇಳಿ ಈ ರೀತಿಯಾದಂತಹ ಒಂದು ಡೈಗ್ರಾಮನ್ನು ಕೊಟ್ಟಿದ್ದಾರೆ. ಅಲ್ಲಿ ಪ್ರತ್ಯೇಕವಾಗಿ ಎಲ್ಲವನ್ನು ಪರ್ಸೆಂಟೇಜ್ ವೈಸ್ ಡಿವೈಡ್ ಮಾಡಿರ್ತಾರೆ. ಒಟ್ಟು 100% ಒಂದು ಗೋಲಾಕಾರವನ್ನು ರಚಿಸಿ ಅದರಲ್ಲಿ ಒಂದು ತರಗತಿಗಳಿಗೆ ಅನುಸಾರವಾಗಿ ಇಲ್ಲಿ ವಿಭಾಗ ಮಾಡಿಕೊಟ್ಟಿರುವಂಥದ್ದನ್ನು ನಾವು ಕಾಣ್ತೀವಿ. ಆ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದರೆ, ಹಾಗಾದರೆ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂಥೇಳಿ ಇಲ್ಲಿ ಕೇಳಿದ್ದಾರೆ. ನಮ್ಗೆ ಕೇಳಿರುವಂಥದ್ದು ಯಾವುದಂದ್ರೆ ಹೊಲಿಗೆ ಮತ್ತು ನಾಟಕ. ಹೊಲಿಗೆ ಅಂದರೆ ಇದು 11%, ಇನ್ನು ಒಂದು ನಾಟಕ ತರಗತಿಗಳು 13%. ಇವೆರಡನ್ನು ಇಲ್ಲಿ ಕೇಳಿರುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಒಟ್ಟಾರೆಯಾಗಿ ಇಲ್ಲಿ ದಾಖಲಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದನ್ನು ಇಲ್ಲಿ ಕೇಳಿದ್ದಾರೆ. ಇನ್ನು ಉತ್ತರವನ್ನು ಎಷ್ಟು ಯಾವನವನ್ನು ಕೊಟ್ಟಿದ್ದಾರಪ್ಪ ಕೀ ಆನ್ಸರ್ನಲ್ಲಿ ಅಂತಂದರೆ, ಒಂದನೇದ್ದು 684, ಎರಡನೇದ್ದು 846, ಮೂರನೇದ್ದು 864, ನಾಲ್ಕನೇದ್ದು 648. ಒಟ್ಟು ಈ 4 ಕೀ ಆನ್ಸರ್ಗಳನ್ನು ಇಲ್ಲಿ ನೀಡಲಾಗಿದೆ. ಆದರೆ ಈ 4 ಕೀ ಆನ್ಸರ್ನಲ್ಲಿ ಯಾವುದು ಸರಿಯಾದಂಥದ್ದು ಅನ್ನುವಂಥದ್ದನ್ನು ನಾವು ಗುರುತಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಸ್ನೇಹಿತರೆ, ಈ ಒಂದು ಟ್ರಿಕ್ಕನ್ನು ನಾವು ನೋಡಿದಾಗ ಸಹಜವಾಗಿ ನಾವೇನು ಮಾಡ್ತೀವಿ ಅಂದರೆ ಈ ಪರ್ಸೆಂಟೇಜ್ಗಳನ್ನೆಲ್ಲವನ್ನೂ ಕೌಂಟ್ ಮಾಡ್ಕೊಂಡು ಹೋಗ್ತೀವಿ. ಇದು ಫಸ್ಟ್ 100% ಐತೆ ಇಲ್ಲ ಅಂತೇಳಿ ಚೆಕ್ ಮಾಡ್ತೀವಿ. ಆಗ 100% ಐತೆ ಅಂದಮೇಲೆ ಅದನ್ನೇನು ಮಾಡ್ತೀವಿ ನಾವು ಒಂದೊಂದನ್ನು ಕ್ಯಾಲ್ಕುಲೇಷನ್ ಹಾಕ್ಕೊಂಡು 20%, 18%, 100ಕ್ಕೆ 18% ಅಂದರೆ ಎಷ್ಟು ಬರ್ತದೆ 3600 ಅಂತೇಳಿ ಒಂದೊಂದನ್ನು ಲೆಕ್ಕ ಮಾಡ್ಕೊತ ನಾವು ಟೈಮನ್ನು ಕಳಿತೀವಿ. ಈ ಒಂದು ಲೆಕ್ಕವನ್ನು ನಾವು ಬಿಡಿಸ್ಬೇಕಾದ್ರೆ, ಈ ಒಂದು ಪರ್ಸೆಂಟೇಜನ್ನು ನಾವು ಗುರುತಿಡಿಬೇಕಾದ್ರೆ ಕನಿಷ್ಠ ಪಕ್ಷ ಅಲ್ಲಿ ಅರ್ಧ ತಾಸಾದರೂ ಒಂದು ಲೆಕ್ಕಕ್ಕೆ ನಾವು ತೊಗೊಂಡ್ಬಿಡ್ತೀವಿ. ಹಾಗಾಗಿ ಇಲ್ಲಿ ನಮಗೆ ಎಲ್ಲ ಉತ್ತರಗಳನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇವನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಯಾವುದಾದ್ರೂ ಒಂದು ಟ್ರಿಕ್ಕನ್ನು ಇಟ್ಕೊಂಡು ನಾವು ಇದನ್ನು ಸಾಲ್ವ್ ಮಾಡಬೇಕು. ಇದಕ್ಕೆ ನಾನು ಒಂದು ಟ್ರಿಕ್ಕನ್ನು ಇಲ್ಲಿ ಹೇಳ್ತೀನಿ. ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಭಾಳ ಈಸಿ ಆದಂಥ ಒಂದು ಟ್ರಿಕ್ ಇದೆ. ಈ ಟ್ರಿಕ್ಕನ್ನು ಉಪಯೋಗಿಸಿದ್ರೆ 2 ಸೆಕೆಂಡ್ನಲ್ಲಿ ನಾವು ಇದಕ್ಕೆ ಉತ್ತರವನ್ನು ಕಂಡುಹಿಡಿಬೋದು. ಆ ಟ್ರಿಕ್ ಯಾವುದು ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಮೊದಲಿಗೆ ನಾವು ಅವರು ಹೇಳಿರುವಂಥದ್ದು ಏನು ಅನ್ನೋದನ್ನು ಪ್ರಶ್ನೆಯನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಅವ್ರು ಹೇಳ್ತಾರೆ, ಒಟ್ಟಾರೆಯಾಗಿ ಶಾಲೆಗೆ ಪ್ರವೇಶವನ್ನು ಪಡ್ಕೊಂಡಿರುವಂತಹ ಅಂದರೆ ಬೇರೆ ಬೇರೆ ತರಗತಿಗಳ ಹವ್ಯಾಸಕ್ಕೆ ಅನುಗುಣವಾಗಿ ಪ್ರವೇಶ ಪಡ್ಕೊಂಡಿರುವಂತಹ ಒಟ್ಟಾರೆ ವಿದ್ಯಾರ್ಥಿಗಳ ಸಂಖ್ಯೆ 3600. ಇಲ್ಲಿ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಹೊಲಿಗೆ ತರಗತಿಗಳಿಗೆ 11%, ಹೊಲಿಗೆ ತರಗತಿಗಳಿಗೆ 11% ಮತ್ತು ನಾಟಕ ತರಗತಿಗಳಿಗೆ 13%. ಅಂದರೆ ಇಲ್ಲಿ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ಸೇರಿಕೊಂಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಇಲ್ಲಿ ನೀಡಬೇಕಾಗೈತಿ. ಅವನ್ನಷ್ಟನ್ನು ಗುರುತಿಡಬೇಕಾಗೈತಿ. ಹಾಗಾಗಿ ನಾವು ಮೊದಲಿಗೆ ಅವರು ಒಟ್ಟಾರೆಯಾಗಿ ಕೊಟ್ಟಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೊದಲಿಗೆ ನಾವು ಬರ್ಕೋಬೇಕು. ಒಟ್ಟಾರೆ ಕೊಟ್ಟಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ಅದು 3600. ಇದನ್ನು ನಾವು ಏನು ಮಾಡಬೇಕು ಅಂದರೆ 100ರಿಂದ ವಿಭಾಗಿಸಬೇಕು. ಆಗ 100ರಿಂದ ನಾವು ವಿಭಾಗಿಸ್ಬೇಕಾದ್ರೆ ನಮ್ಗೆ ಅದು ವಿಭಾಗಿಸೋದು ಕಷ್ಟ ಆಯ್ತಂದ್ರೂ ಇಲ್ಲಿ ಈ ಸೊನ್ನೆಗೆ ಕಳಿಬೇಕು, ಈ ಸೊನ್ನೆಗೆ ಕಳಿಬೇಕು. ಆಗ 136 ನಮ್ಗೆ ಉಳಿತದೆ. ಅಂದ್ರೆ ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಈ 36ನ್ನು ಮೊದಲಿಗೆ ನಾವು ಇಟ್ಕೋಬೇಕು. ನಂತರ ನಾವೇನು ಮಾಡಬೇಕು ಅಂತಂದ್ರೆ ಈ
ಪರ್ಸೆಂಟೇಜ್ಗಳನ್ನು ಸಂಖ್ಯೆಯ ರೂಪದಲ್ಲಿ ನಾವು ಇಲ್ಲಿ ಬರ್ಕೋಬೇಕಾಗ್ತದೆ. ಈಗ 36 ಇಂಟು ಇಲ್ಲಿ ಮೊದಲಿಗೆ ಹೊಲಿಗೆ ತರಗತಿಗಳು 11%, ಅಂದ್ರೆ ನಾವು 11 ಅಂಥೇಳಿ ಹಾಕೋಬೇಕು. ಇಲ್ಲಿ ಎಷ್ಟಾಗ್ತದೆ ಅದು? 36 ಇಂಟು 11 ನಾವು ಅದನ್ನು ಗುಣಾಕಾರ ಮಾಡಿದಾಗ 396 ಅಲ್ಲಿ ಅದು ಬರ್ತದೆ. ಅದನ್ನು ಗುಣಿಸ್ಕೊಂಡಾಗ 36 ಇಂಟು 11 396. ಇನ್ನೂ ಒಂದು ಮೊತ್ತವನ್ನು ನಾವು ಗುರುತು ಹಿಡಿಯಬೇಕಾಗ್ತದೆ. ಆ ಮೊತ್ತ ಯಾವುದಪ್ಪ ಅಂದ್ರೆ ನಾಟಕ ತರಗತಿಗಳಿಗೆ ಹೋಗಿರುವಂತಹ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಅನ್ನೋದನ್ನು, ಆ ಒಂದು ಸಂಖ್ಯೆಯನ್ನು ಮತ್ತೆ ನಾವು ಬಂದಿರುವಂತಹ 36 ಅಂದ್ರೆ ಇಲ್ಲಿ ಏನು ನಮಗೆ 36 ಬಂತು, ಆ 36 ಮೊದಲಿಗೆ ಹಾಕೋಬೇಕು. ಆ ನಂತರ ಅದನ್ನು ಇಂಟು ಮಾಡಿ ಆ ಒಂದು ಸಂಖ್ಯೆ 13% ಅಂದ್ರೆ 13 ಸಂಖ್ಯೆಯನ್ನು ಹಾಕೋಬೇಕು. ಇದನ್ನು 36ನ್ನ 13ರಿಂದ ನಾವು ಇಲ್ಲಿ ಗುಣಿಸ್ಬೇಕಾಗ್ತದೆ. ಇಲ್ಲಿ ಅದನ್ನು 36ನ್ನ 13ರಿಂದ ಗುಣಿಸಿದಾಗ 468 ಇಲ್ಲಿ ಬರ್ತದೆ. ಆಗ ನಾವೇನು ಮಾಡಬೇಕು ಅಂತಂದ್ರೆ ಈ ಎರಡೂ ಮೊತ್ತವನ್ನು ಕೂಡಿಸಬೇಕು. ಅಂದ್ರೆ ಈ 36 ಇಂಟು 13 468, 36 ಇಂಟು 11 396, ಇವೆರಡನ್ನು ನಾವು ಇಲ್ಲಿ ಕೂಡಿಸ್ಕೋಬೇಕಾಗ್ತದೆ. ಕೂಡಿಸ್ಕೊಂಡಾಗ ನಮ್ಗೆ ಆ ಒಂದು ಉತ್ತರ ಯಾವುದು ಸರಿ ಅನ್ನೋದು ನಮಗಿಲ್ಲಿ ಕಂಡು ಬರ್ತದೆ. ನಾವು ಇಲ್ಲಿ ಕೂಡಿಸ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಈ ಒಂದು ಸಂಖ್ಯೆಗಳನ್ನು ಕೂಡಿಸ್ಕೊಂಡಾಗ 864 ಇಲ್ಲಿ ಸರಿಯಾದ ಉತ್ತರ. ಇಲ್ಲಿ ನಮಗೆ 864 ಅಂದರೆ 3ನೇದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಆಗ ನಾವು ಸರಿಯಾದ ಉತ್ತರ 3 ಅಂಥೇಳಿ ಗುರುತಿಸಬೇಕಾಗ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋಕ್ಕೆ ನೀವು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ತಲುಪುವಾಗಿ ಶೇರ್ ಮಾಡಿ. ನಮ್ಮ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಬೆಲ್ ನೋಟಿಫಿಕೇಷನ್ ಒತ್ತುವುದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.